ನಮಸ್ಕಾರ ಎಲ್ಲರಿಗೂ. ಈ ಒಂದು ವಿಡಿಯೋದಲ್ಲಿ ಈ ಸ್ವತ್ತನ್ನು ಆನ್ಲೈನ್ ಮುಖಾಂತರ ಡೌನ್ಲೋಡ್ ಮಾಡೋದು ಯಾವ ರೀತಿ ಅಂತ ತಿಳಿಸ್ಕೊಡ್ತಾ ಇದ್ದೇನೆ. ನೀವೇ ನಿಮ್ಮ ಒಂದು ಮೊಬೈಲ್ನಲ್ಲೇ ನಿಮ್ಮ ಒಂದು ಮನೆಯ ಆಸ್ತಿಯನ್ನು ಈ ಸ್ವತ್ತು ಡೌನ್ಲೋಡ್ ಮಾಡಿಕೊಳ್ಳೋದು ಯಾವ ರೀತಿ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋನ ಪೂರ್ತಿಯಾಗಿ ಎಲ್ಲೂ ಕೂಡ ಸ್ಕಿಪ್ ಮಾಡಿ ನೋಡಿ, ಅರ್ಥ ಆಗುತ್ತೆ. ಮಧ್ಯದಲ್ಲಿ ಫಾರ್ವರ್ಡ್ ಮಾಡೋದ್ರಿಂದ ನಿಮಗೆ ವಿಡಿಯೋ ಅರ್ಥ ಆಗೋದಿಲ್ಲ. ಬನ್ನಿ ಸ್ಟೆಪ್ ಬೈ ಸ್ಟೆಪ್ ಆಗಿ ಈ ಒಂದು ಈ ಸ್ವತ್ತನ್ನು ಡೌನ್ಲೋಡ್ ಮಾಡೋದು ಯಾವ ರೀತಿ ಅಂತ ತಿಳಿಸ್ಕೊಡ್ತೀನಿ. ಮತ್ತು ಮುಂಬರೋ ದಿನಗಳಲ್ಲಿ ಸಿಟಿಜನ್ ಲಾಗಿನ್ ಮೂಲಕ ಈ ಒಂದು ಈ ಸ್ವತ್ತಿಗೆ ಅರ್ಜಿಯನ್ನು ಸಲ್ಲಿಸೋದು ತಿಳಿಸ್ಕೊಡ್ತೀನಿ. ಮತ್ತು ಈ ಒಂದು ಟ್ಯಾಕ್ಸ್ ಪೇಡನ್ನು ಯಾವ ರೀತಿ ಆನ್ಲೈನ್ ಮುಖಾಂತರ ಪೇ ಮಾಡಬೇಕು ಅಂತ ಅದನ್ನು ಕೂಡ ಒಂದು ವಿಡಿಯೋ ಮಾಡಿ ನಿಮಗೆ ಹಾಕ್ತೇನೆ, ಅನುಕೂಲ ಆಗುತ್ತೆ ನಿಮಗೆ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಗೂಗಲ್ ಸರ್ಚ್ ಓಪನ್ ಮಾಡ್ಕೊಳ್ಳಿ. ಗೂಗಲ್ ಸರ್ಚಲ್ಲಿ ಈ ಸ್ವತ್ತು ಅಂತ ಹಾಕ್ಕೊಳ್ಳಿ. ಈ ಸ್ವತ್ತು ಅಂತ ಸರ್ಚ್ ಮಾಡಿ ನಿಮಗೆ ಈ ಸ್ವತ್ತು karnataka.go.in ಅಂತ ಈ ಒಂದು ವೆಬ್ಸೈಟ್ ಬರುತ್ತೆ. ಇದರ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ. ಅಧಿಕೃತ ಅಂತ ವೆಬ್ಸೈಟ್ ಇದು. ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ವತಿಯಿಂದ ಮಾಡಿರುವಂಥದ್ದು. ಇಲ್ಲಿ ನಾಗರಿಕ ಸೇವೆಗಳು ಅಂತ ಬರುತ್ತೆ ನೋಡಿ. ನಾಗರಿಕ ಸೇವೆಗಳು ಖಾತಾ ಒಂದುಗೂಡಿಸುವ ಆಸ್ತಿ ಸಂಬಂಧಿತ ಸೇವೆಗಳಿಗೆ ಅರ್ಜಿ ಸಲ್ಲಿಸಿ ಅಂತಿದೆ. ನಮಗೆ ಇವಾಗ ಈ ಖಾತಾ ಡೌನ್ಲೋಡ್ ಅಥವಾ ಈ ಸ್ವತ್ತನ್ನು ಡೌನ್ಲೋಡ್ ಮಾಡ್ಕೋಕ್ಕೆ ಅವಕಾಶ ಇದೆ. ಈ ಸ್ವತ್ತು ಯಾರೆಲ್ಲ ಮಾಡಿಸ್ಕೊಂಡಿದ್ರೆ ಅವರೆಲ್ಲ ಈ ಖಾತಾಕ್ಕೆ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಗ್ರಾಮ ಪಂಚಾಯತ್ ಲೆವೆಲಲ್ಲಿ 11A ಅಂತ ಬಂದಿದೆ ಇವಾಗ. ಸೊ ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಟಿಜನ್ ಲಾಗಿನಲ್ಲಿ ಒಂದು ಈ ಸ್ವತ್ತಿಗೆ ಯಾವ ರೀತಿ ಅರ್ಜಿಯನ್ನು ಸಲ್ಲಿಸೋದು ಅಂತ ತಿಳಿಸ್ಕೊಡ್ತೀನಿ. ಸೊ ಇವಾಗ ನಾವು ಈ ಖಾತಾ ಅಂತ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಅಥವಾ ಇಲ್ಲಿ ಈ ಖಾತಾ ಡೌನ್ಲೋಡ್ ಅಂತಿದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ ಈ ಖಾತಾ ಅಂತ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿಯಾಗಿ ಬರುತ್ತೆ. ಇದರಲ್ಲಿ ಅಸ್ತಿತ್ವದಲ್ಲಿರುವ ಖಾತಾ ಅಂತಿದೆ. ಆಲ್ರೆಡಿ ನಿಮ್ಮ ಒಂದು ಈ ಖಾತಾ ಈ ಒಂದು ಪಂಚಾಯತ್ನಲ್ಲಿ ಎಂಟ್ರಿ ಆಗಿದ್ದರೆ, ನಿಮ್ಮ ಒಂದು ಮನೆಯ ಹೆಸರು ಪಂಚಾಯತ್ನಲ್ಲಿ ಪ್ಲಾಟು ಅಥವಾ ಕುಲ್ಲ ಜಾಗ ಅಥವಾ ಮನೆ ಎಂಟ್ರಿ ಆಗಿದ್ದರೆ ನೀವು ಇಲ್ಲಿ ಅಸ್ತಿತ್ವದಲ್ಲಿರುವ ಖಾತಾ ಅಂತ ತೊಗೋಬೇಕಾಗುತ್ತೆ. ನಿಮ್ಮದು ಎಂಟ್ರಿ ಆಗಿಲ್ಲ, ಇದೆ ಹೊಸದಾಗಿ ಖಾತಾ ಮಾಡ್ತಾಯಿದ್ರಿಂದ ವೀಕ್ಷಿಸಲ್ಲ ಅಂದರೆ ಇದನ್ನು ಕ್ಲಿಕ್ ಮಾಡಬೇಕಾಗುತ್ತೆ. ನಮ್ಮದು ಆಲ್ರೆಡಿ ಎಂಟ್ರಿ ಇದೆ, ಪಂಚಾಯತಿ ಲೆವೆಲಲ್ಲಿ ನಮ್ಮ ಮನೆಯ ಒಂದು ಎಂಟ್ರಿ ಇದೆ. ಆ ಒಂದು ಎಂಟ್ರಿಯನ್ನು ಚೆಕ್ ಮಾಡಬೇಕಾಗಿದೆ, ಡೌನ್ಲೋಡ್ ಮಾಡ್ಕೋಬೇಕಾಗಿದೆ ಈ ಸ್ವತ್ತನ್ನು. ಸೊ ಅದನ್ನು ನಾವಿಲ್ಲಿ ಅಸ್ತಿತ್ವದಲ್ಲಿರುವ ಖಾತಾ ಅಂತ ತೊಗೊಳ್ಳಿ. ಈ ಖಾತಾ ವೀಕ್ಷಿಸಲು ಕ್ಲಿಕ್ ಮಾಡಿದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಈ ರೀತಿಯಾಗಿ ಬರುತ್ತೆ. ನೀವೇನಾದರೂ ಹೊಸದಾಗಿ ಈ ಸ್ವತ್ತು ಮಾಡಿಸ್ತಾ ಇದ್ದೀರಂದರೆ, ಈ ನಮ್ಮ ಮುಂಚೆ ಇದೆಲ್ಲ ಹೊಸ ಖಾತಾ ಈಗ ಮಾಡಿಸ್ಬೇಕಾಗಿದೆ. ಆಲ್ಮೋಸ್ಟ್ ಅಲ್ಲಾಗಿ ಯಾರ ಹತ್ರ ಕೂಡ ಈ ಸ್ವತ್ತು ಇರೋದಿಲ್ಲ. ಈಗೆಲ್ಲ ಹೊಸದಾಗೆ ಮಾಡಿಸ್ತಾ ಇದ್ದಾರೆ ಈ ಖಾತಾ ಮತ್ತು ಈ ಸ್ವತ್ತು. ಸೊ ಹಾಗಾಗಿ ಇದನ್ನು ನೀವು ಕ್ಲಿಕ್ ಮಾಡ್ಕೊಳ್ಳಿ. ಹೊಸ ಖಾತಾ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಹೊಸ ಖಾತಾ ಅಂತ ಕ್ಲಿಕ್ ಮಾಡಿದ್ರೆ ನಿಮಗೆ ಲಾಗಿನ್ ಪೇಜ್ಗೆ ಬರುತ್ತೆ ನೋಡಿ, ಈ ರೀತಿಯಾಗಿ ಬರುತ್ತೆ. ಇಲ್ಲಿ ನಿಮಗೆ ಸಿಟಿಜನ್ ಲಾಗಿನ್ನು ಕಾಮನ್ ಸರ್ವಿಸ್ ಸೆಂಟ್ರು, EO ಯೂಸರ್ ಅಂತ 3 ಥರ ಬರುತ್ತೆ ನಿಮಗೆ. ನಾವು ಇದರಲ್ಲಿ ಸಿಟಿಜನ್ ಲಾಗಿನ್ ತೊಗೋಬೇಕಾಗುತ್ತೆ. ಸಿಟಿಜನ್ನಲ್ಲಿ ಯೂಸ್ ಮಾಡ್ಕೋಬೇಕು. ಇದು ಕಾಮನ್ ಸರ್ವಿಸ್ ಸೆಂಟ್ರ್ ಅಂದರೆ CSC ಕಡೆಯಿಂದ ಗ್ರಾಮ1 ಬೆಂಗಳೂರು ಕರ್ನಾಟಕ 1ಗೆ ಹೋಗುತ್ತೆ. ಸೊ ಇದು ನಮಗೆ ಬೇಕಾಗಿಲ್ಲ. ಇದನ್ನು ಸಿಟಿಜನ್ ಲಾಗಿನ್ ತೊಗೊಳ್ಳಿ. ಸಿಟಿಜನ್ ಲಾಗಿನ್ ತೊಗೊಂಡು ಇಲ್ಲಿ ಮೊಬೈಲ್ ನಂಬರ್ ಎಂಟ್ರ್ ಮಾಡ್ಕೊಳ್ಳಿ. ನಿಮ್ಮ ಮೊಬೈಲ್ ನಂಬರ್ ಹಾಕಿ ಇಲ್ಲಿ ಕಾಣ್ತಾರೋ ಕ್ಯಾಪ್ಚರ್ ಕೋಡ್ ಇಲ್ಲಿ ಹಾಕ್ಕೊಂಡು ಕೆಳಗಡೆ ಸ್ಕ್ರಾಲ್ ಡೌನ್ ಮಾಡಿ ಸೆಂಡ್ OTP ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನಿಮಗೆ OTP ಬರುತ್ತೆ. ಬಂದಿರುವಂಥ OTP ಹಾಕಿ ಸಬ್ಮಿಟ್ ಮಾಡಿ. ಬಂದಿರುವಂಥ OTP ಹಾಕಿ ನೀವು ಲಾಗಿನ್ ಅಂತ ಕ್ಲಿಕ್ ಮಾಡಿ. ನೋಡಿ ಇವಾಗ ಲಾಗಿನ್ ಆಗಿದೆ. ಲಾಗಿನ್ ಆದ ತಕ್ಷಣ ನಿಮಗೆ ಡಿಸ್ಟಿಕ್ಕು, ತಾಲೂಕು, ಪಂಚಾಯತ್ ಎಲ್ಲ ಕೇಳ್ತಾ ಇದೆ. ಸೊ ಮೊದಲಿಗೆ ನಿಮ್ಮ ಒಂದು ಡಿಸ್ಟಿಕ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಡಿಸ್ಟಿಕ್ ಆದ ನಂತರ ತಾಲೂಕು ಸೆಲೆಕ್ಟ್ ಮಾಡ್ಕೊಳ್ಳಿ. ತಾಲೂಕು ಆದ ನಂತರ ನಿಮಗೆ ಪಂಚಾಯತ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಪಂಚಾಯತ್ ಆದ ನಂತರ ವಿಲೇಜ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾವೊಂದು ವಿಲೇಜ್ದು ನಿಮ್ಮ ಮನೆ ಇದೆ, ಆ ಒಂದು ಮನೆ ಪ್ಲಾಟು ಅದನ್ನು ಸೆಲೆಕ್ಟ್ ಮಾಡ್ಕೊ. ವಿಲೇಜ್ ಆಗೋಣ ಸರ್ಚ್ ಅಂತಿದೆ. ಸರ್ಚಲ್ಲಿ ಪ್ರಾಪರ್ಟಿ ನಂಬರಾಗಿ ಸರ್ಚ್ ಮಾಡ್ತೀರಾ ಅಥವಾ ಓನರ್ ನಂಬರಾಗಿ ಸರ್ಚ್ ಮಾಡ್ತೀರಾ ಅಥವಾ ದ ನಂಬರ್ ಆಫ್ ದ ಸೇಡ್ ಪ್ರಾಪರ್ಟಿ ಅಂತಿದೆ. ನಿಮ್ಗೆ ಏನೋ ನಂಬರ್ ಏನೋ ಕೊಟ್ಟಿದ್ದೀರಾ ಪಂಚಾಯತಿಯಲ್ಲಿ, ಅದು ಡಾಕ್ಯುಮೆಂಟ್ ಇಲ್ಲ ಬರೀ ನಂಬರ್ ಇದೆ ಅಂದರೆ ನಂಬರ್ ಹಾಕಿ ಕೂಡ ಸರ್ಚ್ ಮಾಡೋ 3 ರೀತಿ ನಿಮಗೆ ಅವಕಾಶ ಇದೆ. ನಿಮ್ಮ ಹತ್ರ ಯಾವುದಿದೆ ನೋಡ್ಕೊಳ್ಳಿ. ಪ್ರಾಪರ್ಟಿ ನಂಬರ್ ಅಂದರೆ ಆಲ್ರೆಡಿ ನೀವು ಪಂಚಾಯತಿಯಲ್ಲಿ ಎಂಟ್ರಿ ಆಗಿದೆ ಅಂದರೆ ಪ್ರಾಪರ್ಟಿ ನಂಬರ್ ಬರುತ್ತೆ. ಅಥವಾ ಓನರ್ ನೇಮ್ ಹಾಕಿ ಕೂಡ ಸರ್ಚ್ ಮಾಡ್ಬೋದು, ನಂಬರ್ ಹಾಕಿ ಕೂಡ ಸರ್ಚ್ ಮಾಡ್ಬೋದು. ನಾನಿಲ್ಲಿ ಪ್ರಾಪರ್ಟಿ ನಂಬರ್ ಅಂತ ತೊಗೊತೀನಿ. ಪ್ರಾಪರ್ಟಿ ನಂಬರಲ್ಲಿ ಅದು ಬಂದರೆ ಓಕೆ, ಬಂದಿಲ್ಲ ಅಂದರೆ ಓನರ್ ನೇಮ್ ಹಾಕಿ ನಾವು ಸರ್ಚ್ ಮಾಡೋಣ. ಮೊದಲಿಗೆ ಪ್ರಾಪರ್ಟಿ ನಂಬರ್ ಹಾಕಿ ಸರ್ಚ್ ಮಾಡ್ತೀನಿ. ಪ್ರಾಪರ್ಟಿ ನಂಬರ್ ಇಲ್ಲಿ ಹಾಕಬೇಕು. ಸೆಲೆಕ್ಟ್ ಎಂಟರ್ಡ್ ಡಾಟಾ ಅಂತಿದೆ. ಈ ಒಂದು ಬಾಕ್ಸಲ್ಲಿ ಪ್ರಾಪರ್ಟಿ ನಂಬರ್ ಹಾಕಿ ಇಲ್ಲಿ ಸರ್ಚ್ ಅಂತ ಕ್ಲಿಕ್ ಮಾಡಿ. ಸರ್ಚ್ ಮಾಡಿದಾಗ ನಿಮಗೆ ಕೆಳಗಡೆ ನಿಮ್ಮ ಒಂದು ಪಂಚಾಯತ್ ಹೆಸರು, ನಿಮ್ಮ ಒಂದು ಊರ ಹೆಸರು, ನಿಮ್ಮ ಒಂದು ಈ ಸ್ವತ್ತು ನಂಬರ್ ಬರುತ್ತೆ, ಡಾಕ್ಯುಮೆಂಟ್ ನಂಬರ್ ಇಲ್ಲಿ
ಆ ಒಂದು ನಂಬರು ಮತ್ತು ಆಸ್ತಿ ನಂಬರು ಕೂಡ ತೋರಿಸುತ್ತೆ. ಮತ್ತು ಇಲ್ಲಿ ನಿಮ್ಮೊಂದು ಹೆಸರು ತೋರಿಸುತ್ತೆ, ಓನರ್ ಹೆಸರು. ಮತ್ತು ಇಲ್ಲಿ ನಿಮ್ಮೊಂದು ಅಡ್ರೆಸ್ ಕೂಡ ತೋರಿಸುತ್ತೆ. ಇದು ಕಟ್ಟಡ ಇದೆ, ನಿವೇಶನ, ಖಾಲಿ ನಿವೇಶನ ಇದೆ, ಹೆಂಗಿದೆ ಅಂತ ಎಲ್ಲ ಕೂಡ ನಿಮಗೆ ಶೋ ಆಗುತ್ತೆ. ನೋಡ್ಕೊಳ್ಳಿ. ಇದೇನೇ ಹೆಸರು ನಿಮಗೆ ಬಂದಿಲ್ಲ ಪ್ರಾಪರ್ಟಿನಲ್ಲಿ ಅಂದರೆ ಹೆಸರು ಹಾಕಿ ಶೋ ಮಾಡಬೇಕಾಗುತ್ತೆ. ಇಲ್ಲಿ ಸರ್ಚ್ ಕೊಡಬೇಕಾಗುತ್ತೆ. ಯಾರ ಹೆಸರಲ್ಲಿ ಆಸ್ತಿ ಇದೆ ಅವ್ರ ಹೆಸರು ಹಾಕಿ ನೀವು ಸರ್ಚನ್ನು ಮಾಡಿ. ಸರ್ಚ್ ಮಾಡಿದಾಗ ಅಲ್ಲಿ ನಿಮಗೆ ಕೆಳಗಡೆ ಹೆಸರು ಬರುತ್ತೆ. ಹೆಸರು ಬಂದಿಲ್ಲ, ನಿಮ್ಮೊಂದು ಲಿಸ್ಟಲ್ಲಿ ನೇಮ್ ಹಾಕಿರು ಬಂದಿಲ್ಲ ಅಥವಾ ಪ್ರಾಪರ್ಟಿ ನಂಬರ್ ಹಾಕಿದ್ರು ಕೂಡ ಬಂದಿಲ್ಲ ಅಂದರೆ ನೀವು ಗ್ರಾಮ ಪಂಚಾಯತ್ ಪಿ ಡಿ ಅವರಿಗೆ ಕಾಂಟ್ಯಾಕ್ಟ್ ಮಾಡಬೇಕಾಗುತ್ತೆ. ನೀವು ಟ್ಯಾಕ್ಸ್ ಪೇಡ್ ತುಂಬಬೇಕಾಗುತ್ತೆ. ನಿಮ್ಮ ಒಂದು ಮನೆ ನಂಬರು ಎಂಟ್ರಿಯಲ್ಲಿ ಆಗಿರೋದಿಲ್ಲ. ಸೊ ಆಗಿರಲ್ಲ ಕಾರಣಕ್ಕಾಗಿ ನಿಮಗೆ ಇಲ್ಲಿ ಈ ಸೊತ್ತು ಡಾಕ್ಯುಮೆಂಟ್ ಡೌನ್ಲೋಡ್ ಆಗೋದಿಲ್ಲ. ಸೊ ಇವಾಗ ಡೌನ್ಲೋಡ್ ಮಾಡಿ ತಿಳಿಸ್ಕೊಡ್ತೀನಿ. ಇದ್ರ ಸೈಡಿಗೆ ನಿಮಗೆ ಸ್ವಲ್ಪ ಸೈಡಿಗೆ ಸರ್ಸ್ಕೊಳ್ಳಿ, ರೈಟ್ ಸೈಡಲ್ಲಿ ಸರ್ಸ್ಕೊಳ್ಳಿ. ನಿಮಗೆ ಅಲ್ಲಿ ಡೌನ್ಲೋಡ್ ಆಪ್ಷನ್ ಬರುತ್ತೆ ನೋಡಿ, ಮೇಲ್ಗಡೆ ಕೊಟ್ಟಿದ್ದಾರೆ ಪ್ರಾಪರ್ಟಿ ಐ ಡಿ, ಅಸೆಟ್ ನಂಬರು, ಓನರ್ ನೇಮು, ಅಡ್ರೆಸ್ಸು, ಪ್ರಾಪರ್ಟಿ ಟೈಪು, ಡೌನ್ಲೋಡ್ ಅಂತ ಒಂದು ಆಪ್ಷನ್ ಇದೆ ನೋಡಿ. ಇಲ್ಲಿ ಡೌನ್ಲೋಡ್ ಅಂತ ಇದೆಯಲ್ಲ, ಇಲ್ಲಿ ಡೌನ್ಲೋಡ್ ಕೂಡ ಕೆಳಗಡೆ ಇರುತ್ತೆ. ನಿಮಗೆ ಡ್ರಾಫ್ಟ್ ಕಾಪಿ, ಈ ಖಾತಾ ಡೌನ್ಲೋಡ್ ಅಂತೆಲ್ಲ ಬರುತ್ತೆ. ಡೌನ್ಲೋಡ್ ಮಾಡ್ಕೋಬೋದು. ಮತ್ತು ನೀವು ಈ ಖಾತಾಕ್ಕೆ ಫೈನಲ್ ಎಲ್ಲ ನಿಮ್ಮದು ಈ ಸೊತ್ತು ಎಂಟ್ರಿ ಆಗಿದೆ, ಮನಿ ಎಂಟ್ರಿ ಆಗಿತ್ತು ಅಂದರೆ ಇಲ್ಲಿ ಒಂದು ಆಪ್ಷನ್ ಇದೆ ನೋಡಿ, ಸಬ್ಮಿಟ್ ಇನ್ಫಾರ್ಮೇಷನ್ ಫೈನಲ್ ಈ ಖಾತಾ ಅಂತಿದೆ ನೋಡಿ. ಈ ಖಾತಾಕ್ಕೆ ನೀವು ಇಲ್ಲಿಂದ ಸಬ್ಮಿಟ್ ಮಾಡ್ಬೋದು. ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಯಾವ ರೀತಿ ನೀವು ಈ ಖಾತಾಗೆ ಈ ಸೊತ್ತಿಗೆ ನೀವು ಅಪ್ಲಿಕೇಶನ್ ಹಾಕೋದಂತ. ಇವಾಗ ತಳಗಡೆ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೋಡಿ. ಇಲ್ಲಿ ಈ ರೀತಿಯಾಗಿ ಬರುತ್ತೆ ನಿಮಗೆ. ಡೌನ್ಲೋಡ್ ಕೆಳಗಡೆ ನಿಮಗೆ ಪ್ರೀವಿಯಸ್ ಪ್ರಿಂಟ್ ಅಂತ ಬಂದಿದೆ. ಪ್ರೀವಿಯಸ್ ಪ್ರಿಂಟ್ ಹಳೆ ಒಂದು ಈ ಸೊತ್ತನ್ನು ಡೌನ್ಲೋಡ್ ಮಾಡ್ಕೋಬೋದು. ಇಲ್ಲಿ ಹೊಸದಾಗಿ ಮತ್ತೆ ನಿಮ್ಮದು ಈ ಸೊತ್ತು ಎಂಟ್ರಿ ಆಗಿದ್ದರೆ ಇಲ್ಲಿ ನ್ಯೂ ಪ್ರಿಂಟ್ ಅಂತ ಬರುತ್ತೆ ನೋಡಿ. ಈ ನ್ಯೂ ಪ್ರಿಂಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದು ಎರಡು ಬಂದಿಲ್ಲ ಅಂದರೆ ನಿಮಗೆ ಇಲ್ಲಿ ಡ್ರಾಫ್ಟ್ ಈ ಖಾತಾ ಅಂತ ಬರುತ್ತೆ ನೋಡಿ, ಈ ರೀತಿಯಾಗಿ ಬಂದಿರುತ್ತೆ. ಸೊ ಇದನ್ನು ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಈ ಸೊತ್ತು ಡೌನ್ಲೋಡ್ ಆಗುತ್ತೆ. ನಿಮ್ಮದು ರೀಸೆಂಟ್ಲಾಗಿ ಎಂಟ್ರಿ ಆಗಿತ್ತು ಈ ಸೊತ್ತು ಅಂದರೆ ನಿಮಗೆ ಈ ರೀತಿಯಾಗಿ ಬರುತ್ತೆ. ಸೊ ನ್ಯೂ ಪ್ರಿಂಟ್ ಅಂತ ಬಂದರೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಸ್ಟೆಪ್ಗೆ ಡೌನ್ಲೋಡ್ಗೆ ಹೋಗುತ್ತೆ. ಪ್ರಿವಿಯಸ್ ಪ್ರಿಂಟ್ ಅಂತ ಕೊಟ್ಟ ನಂತರ ನಿಮಗೆ ಈ ರೀತಿ ಓಪನ್ ಆಗುತ್ತೆ. ದಾಖಲೆ ಸಂಖ್ಯೆ, ಇಲ್ಲಿ ನಿಮಗೆ ಒಂದು ನಂಬರ್ ಬರುತ್ತೆ, ಆ ನಂಬರ್ ನೋಡ್ಕೊಳ್ಳಿ. ದಾಖಲೆ ಸಂಖ್ಯೆ ಡಾಕ್ಯುಮೆಂಟು ಈಸ್ ದ ಪಾಸ್ವರ್ಡ್ ಫಾರ್ ದ ಪ್ರೊಟೆಕ್ಟೆಡ್ ಅಂತಿದೆ. ಏನು ನಿಮಗೆ ಪಿ ಡಿ ಎಫ್ ಡೌನ್ಲೋಡ್ ಆಗುತ್ತೆ, ಆ ಒಂದು ಪಿ ಡಿ ಎಫ್ಗೆ ಇಲ್ಲಿರುವಂಥ ನಂಬರ್ನ ಹಾಕಿದರೆ ಮಾತ್ರ ನಿಮಗೆ ಅಲ್ಲಿ ಒಂದು ಪಿ ಡಿ ಎಫ್ ಓಪನ್ ಆಗುತ್ತೆ. ಈ ರೀತಿಯಾಗಿ ಬರುತ್ತೆ. ಇದು ಪ್ರಿವಿಯಸ್ ಪ್ರಿಂಟ್ದು ಈ ರೀತಿಯಾಗಿ ಬರುತ್ತೆ. ನ್ಯೂ ಪ್ರಿಂಟ್ ಅಂತ ಒಂದು ಆಪ್ಷನ್ ಇದೆ, ಎರಡು ಥರ ಬಂತು. ಗ್ರೀನಲ್ಲಿ ಪ್ರಿವಿಯಸ್ ಪ್ರಿಂಟು ಮತ್ತು ರೆಡ್ಡಲ್ಲಿ ನ್ಯೂ ಪ್ರಿಂಟ್ ಅಂತಿದೆ. ನ್ಯೂ ಪ್ರಿಂಟ್ ಮೇಲೆ ಕ್ಲಿಕ್ ಮಾಡಿದರೆ ಯಾವ ರೀತಿ ಬರುತ್ತೆ ಅಂತ ತೋರಿಸ್ತೀನಿ. ಇವಾಗ ನಾನು ಪ್ರಿವಿಯಸ್ ಪ್ರಿಂಟ್ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ಬಂದಿದೆ. ಇವಾಗ ನ್ಯೂ ಪ್ರಿಂಟ್ ಅಂತ ಕ್ಲಿಕ್ ಮಾಡ್ತೀನಿ ನೋಡಿ. ನ್ಯೂ ಪ್ರಿಂಟ್ ಅಂತ ನಾನು ಕ್ಲಿಕ್ ಮಾಡಿದಾಗ ಈ ರೀತಿ ಬರುತ್ತೆ. ಈ ಸೊತ್ತು ಯು ವಿಲ್ ಬಿ ರಿಡೈರೆಕ್ಟ್ ಟು ಪೇಮೆಂಟ್ ಪೇಜ್, ಪ್ಲೀಸ್ ನೋಟ್ ದ ಟ್ರಾನ್ಸಾಕ್ಷನ್ ಐ ಡಿ ಶೋನ್ ದೇರ್, ಇಟ್ ಈಸ್ ರಿಕ್ವೈರ್ಡ್ ಟು ಇನ್ಫಾರ್ಮೇಷನ್. ಓಕೆ ಅಂತ ಕ್ಲಿಕ್ ಮಾಡಿ. ನಿಮಗೆ ಈ ರೀತಿಯಾಗಿ ಇನ್ನೊಂದು ಪೇಜ್ ಓಪನ್ ಆಗುತ್ತೆ. ಕೆಳಗಡೆ ಸ್ಕ್ರಾಲ್ ಡೌನ್ ಮಾಡ್ಕೊಳ್ಳಿ. ನಿಮಗೆ ನ್ಯೂ ಪ್ರಿಂಟ್ ಬೇಕಾದಾಗ ಮಾತ್ರ ಈ ಪ್ರೆಸೆಂಟ್ ನೀವು ಟ್ಯಾಕ್ಸ್ ಪೇಡ್ ಅಂತ ತುಂಬಬೇಕಾಗುತ್ತೆ. ಗರ್ಪಟ್ಟೆ ಅಂತ ಏನು ಕರಿತೀವಲ್ಲ, ಮನೆಯ ಒಂದು ಟ್ಯಾಕ್ಸ್ ತುಂಬಿದಾಗ ಮಾತ್ರ ಹೊಸ ಒಂದು ಪ್ರಿಂಟು, ಹೊಸ ಒಂದು ಈ ಸೊತ್ತು ನಿಮಗೆ ಬರುತ್ತೆ. ಇವರ ಒಂದು 1000 ರೂಪಾಯಿ ತೋರಿಸ್ತಾ ಇದೆ ನೋಡಿ. ರೀಸೆಂಟ್ಲಾಗಿದ್ದು ಹೊಸ ಖಾತಾ ಈ ಸೊತ್ತಾಗಿದೆ. ಸೊ ಹಾಗಾಗಿ ಬರೀ ಕೇವಲ 1000 ರೂಪಾಯಿ ತೋರಿಸ್ತಾ ಇದೆ. ಈ ಒಂದು 1000 ರೂಪಾಯಿ ಪೇ ಮಾಡಬೇಕು. ಮತ್ತು ರೀಪ್ರಿಂಟ್ ಚಾರ್ಜ್ 50 ರೂಪಾಯಿ ಇದೆ ಒಂದು ಈ ಸೊತ್ತಿಗೆ. ಪೇ ಅಪ್ಲಿಕೇಶನ್ ಫೀಸ್ ಅಂತ ಇಲ್ಲಿ ಕೆಳಗಡೆ ತೋರಿಸ್ತಾ ಇದೆ ನೋಡಿ. ಈ ಒಂದು ಅಮೌಂಟನ್ನು ಪೇ ಮಾಡಿದರೆ ನಿಮಗೆ ಈ ಸೊತ್ತು ಲೇಟೆಸ್ಟ್ ಆಗಿರುವಂಥದ್ದು ನಿಮಗೆ ಡೌನ್ಲೋಡ್ ಆಗುತ್ತೆ. ಆ ಒಂದು ಕಾಪಿಯನ್ನು ನೀವು ಡೌನ್ಲೋಡ್ ಈ ರೀತಿಯಾಗಿ ಮಾಡ್ಕೋಬೋದು. ಎಷ್ಟು ನಿಮ್ಮದು ಮನೆಯದು ಪೆಂಡಿಂಗ್ ಇರುತ್ತೆ ಅಮೌಂಟು ಅಷ್ಟು ಇಲ್ಲಿ ನಿಮಗೆ ಶೋ ಆಗುತ್ತೆ. ಸೊ ಮೊಬೈಲಲ್ಲಿ ತುಂಬ ನಿಮಗೆ ಸೇಫ್ ಅಲ್ಲ ಅಂತ ಅನಿಸಿದರೆ ನೀವು ಪಿ ಡಿ ಒವನ್ನು, ಗ್ರಾಮ ಪಂಚಾಯತ್ ಪಿ ಡಿ ಒನ್ನು ಭೇಟಿಯಾಗಿ ನೀವು ಅಲ್ಲಿ ಪೇಮೆಂಟ್ ಮಾಡಿದರೆ ನೀವು ಆನ್ಲೈನ್ ಮುಖಾಂತರ ಇಲ್ಲಿ ಬಂದು ನೀವು ಡೌನ್ಲೋಡನ್ನು ಮಾಡ್ಕೋಬೋದು. ಕೆಲವು ಸಲ ಇಲ್ಲಿ ಪೇಮೆಂಟ್ ಫೇಲ್ ಆದಾಗ ನಿಮಗೆ ಈ ಸೊತ್ತು ದೊರೆಯೋದಿಲ್ಲ, ಯಾಕಂದ್ರೆ ಸರ್ವರ್ ತುಂಬಾ ಬಿಜಿ ಇರುತ್ತೆ. ಸೊ ಹಾಗಾಗಿ ನೈಟ್ ಟೈಮಲ್ಲಿ ಮಾಡ್ಕೊಳ್ಳಿ ಪೇಮೆಂಟು, ಅಂದರೆ ನಿಮಗೆ ಸರ್ವರ್ ಸಿಗುತ್ತೆ. ಡೇ ಟೈಮ್ ಆದರೆ ಎಲ್ಲ ಒಂದು ಕರ್ನಾಟಕ ರಾಜ್ಯದಲ್ಲೆಲ್ಲ ಯೂಸ್ ಮಾಡ್ತಿರ್ತಾರೆ, ಹಂಗಾಗಿ ನಿಮಗೆ ಸರ್ವರ್ ಸಿಗೋದಿಲ್ಲ. ಸೊ ಇವರ ಈ ಸೊತ್ತು ಆಲ್ರೆಡಿ ನಾವು ಡೌನ್ಲೋಡ್ ಮಾಡ್ಕೊಂಡಿದ್ದೀವಿ ಪ್ರಿವಿಯಸ್ ಆಗಿ. ಸೊ ಇದು ನಿಮಗೆ ಇನ್ಫಾರ್ಮೇಷನ್ಗೋಸ್ಕರ ಈ ರೀತಿಯಾಗಿ ನಾನು ತೋರಿಸಿದ್ದೇನೆ. ಸೊ ಅಲ್ಲಿ ನಿಮಗೆ ಈ ರೀತಿಯಾಗಿ 2 ಆಪ್ಷನ್ ಬರುತ್ತೆ, ಪ್ರಿವಿಯಸ್ ಕಾಪಿ, ನ್ಯೂ ಕಾಪಿ ಮತ್ತು ಡ್ರಾಫ್ಟ್ ಕಾಪಿ 3 ಥರ ಬರುತ್ತೆ ನಿಮಗೆ. ಸೊ ನೀವು ಜಸ್ಟ್ ನೋಡಬೇಕಂದ್ರೆ ಈ ಸೊತ್ತು ನೋಡಬೇಕು ಆನ್ಲೈನ್ ಅಂದರೆ ಡ್ರಾಫ್ಟ್ ಕಾಪಿಯನ್ನು ತೊಗೊಳ್ಳಿ. ಇನ್ನು ನಿಮ್ಮ ಪೇಮೆಂಟ್ ಎಲ್ಲ ಮಾಡಿದ್ದೀವಿ ಅಂದರೆ ನಿಮಗೆ ನ್ಯೂ ಪ್ರಿಂಟನ್ನು ತೊಗೊಂಡು ನೀವು ಡೌನ್ಲೋಡನ್ನು ಮಾಡ್ಕೋಬೋದು. ಈ ರೀತಿಯಾಗಿ ನಿಮ್ಮ ಮೊಬೈಲ್ನಲ್ಲೇ ತುಂಬ ಈಸಿಯಾಗಿ ಈ ಸೊತ್ತನ್ನು ಡೌನ್ಲೋಡ್ ಮಾಡ್ಕೊಳ್ಳೋದು ಯಾವ ರೀತಿ ಅಂತ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ. ಇದರಲ್ಲಿ ಏನಾದರೂ ನಿಮಗೆ ಡೌಟ್ಸ್ಗಳಿದ್ದರೆ ಕಮೆಂಟ್ ಮಾಡಿ. ಏನೆಲ್ಲ ನಿಮಗೆ ಎರರ್ ಬರ್ತಾ ಇದೆ, ಏನೆಲ್ಲ ನಿಮಗೆ ಗೊತ್ತಾಗ್ತಾ ಇಲ್ಲ, ಎಲ್ಲಿ ನಿಮಗೆ ಇನ್ಫಾರ್ಮೇಷನ್ ಬೇಕಾಗಿದೆ, ಮಾಹಿತಿ ಬೇಕು ಅಂತ ನನಗೆ ಕಮೆಂಟ್ ಮಾಡಿ. ಮಾಹಿತಿಯನ್ನು ನಿಮಗೆ ಕಮೆಂಟಲ್ಲಿ ಕೊಡ್ತೀನಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮ್ಮ ವೀಡಿಯೋಸನ್ನು ನೋಡ್ತಾ ಇರಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.